ನಮಸ್ತೆ, ವೆಲ್ಕಮ್ ಟು ಅಶ್ವಜಿಯೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಇದನ್ನ ಮನೆಯಲ್ಲೇ ಒತ್ತು ಶಾವಿಗೆ ಮಿಷಿನ್ನ ಯೂಸ್ ಮಾಡ್ದೇ ಇಡ್ಲಿ ಪಾತ್ರೆಯಲ್ಲಿ ಚಕ್ಲಿ ಓಳಲ್ಲಿ ಮಾಡುವಂಥ ಒತ್ತು ಶಾವಿಗೆನ ಮಾಡಿ ತೋರಿಸ್ತಾ ತುಂಬ ಸುಲಭ ಕೂಡ, ನಾವು ಬೇಗನೆ ಕೂಡ ಇದನ್ನು ಮಾಡ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ನಾನೀಗ ಒಲೆ ಮೇಲೆ ಒಂದು ಅಗಲಕ್ಕಾಗಿರುವಂಥ ಬಾಣಲಿಯನ್ನು ಇಟ್ಟಿದ್ದೀನಿ. ನಿಮ್ಮ ಹತ್ರ ಅಗಲಕ್ಕಿರುವಂಥ ಯಾವುದೇ ಪಾತ್ರೆ ಆದರೂ ನೀವು ಇಡ್ಬೋದು. ನಾನಿವಾಗ ಇದಕ್ಕೆ 4 ಬಟ್ಲಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ಒಂದು ಬಟ್ಲಿಗೆ 1.5 ಕಪ್ಪಷ್ಟು ನಾನು ಹಸಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ, ಅಕ್ಕಿ ಹಿಟ್ಟನ್ನು. ಸೊ ಅದರಿಂದ ನಾನಿಲ್ಲಿ 4 ಕಪ್ಪಷ್ಟು ನಾನು ಅದನ್ನು ನೀರನ್ನು ಹಾಕ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ನೀರನ್ನು ನೋಡಿ ಆ ನೀರಿಗೆ ಎಷ್ಟು ಬೇಕೋ ಅಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ಈಗ ಅದು ಸ್ವಲ್ಪ ಬಿಸಿ ಕಾಯ್ತಾ ಇದೆ ಅನ್ನೋ ಟೈಮಲ್ಲಿ ನಾನು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಆ ಕಪ್ಪಲ್ಲಿ ನಾನು ತೊಗೊಂಡಿದ್ನಲ್ಲ ಅದರಲ್ಲೇ ನಾನು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈಗ ಈ ರೀತಿಯಲ್ಲೇ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಕುದಿ ಬರಿಯೋದಕ್ಕೆ ನಾವು ಬಿಡಬೇಕು. ಈ ರೀತಿಯಲ್ಲಿ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ತಗೊಂಡಿರುವಂಥ ನಾನು 4 ಕಪ್ಪು ಅಕ್ಕಿ ಹಿಟ್ಟನ್ನು ನಾನು ಹಾಕೊತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿ ಬರೋ ರೀತಿಯಲ್ಲಿ ನಾನು ಅದನ್ನು ಬಿಡಬೇಕು. ಯಾಕೆ ಅಂದರೆ ಇದು ನಾವು ರಾಗಿ ಮುದ್ದೆನ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ನಮಗೆ ಗೊತ್ತಾಗುತ್ತೆ ನೀರು ಸ್ವಲ್ಪ ಜಾಸ್ತಿ ಇದೆ ಅಂದಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು. ಆಮೇಲೆ ಏನಾದ್ರು ಗಟ್ಟಿಯಾದ್ರೆ ನಾವು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ಅದನ್ನು ಕದಕ್ತಾ ಇದ್ದೀನಿ. ಅದು ಗಂಟಾಗೋದಿಲ್ಲ. ಯಾಕೆ ಗಂಟಾಗೋದಿಲ್ಲ ಅಂದರೆ ಅದು ಉಪ್ಪು ಹಾಕಿರೋದ್ರಿಂದ, ಎಣ್ಣೆ ಹಾಕಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನೋಡಿ, ಇವಾಗ ನಮಗೆ ಇಲ್ಲಿ ಮುದ್ದೆ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈಗ ಚೆನ್ನಾಗಿ ಈ ರೀತಿಯಲ್ಲಿ ಅದು ಹಸಿಟ್ಟೆಲ್ಲ ನೀರು ಎಲ್ಲನೂ ಹೊಂದ್ಕೋಬೇಕು. ನಮಗೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಆ ರೀತಿ ಏನಾದ್ರು ಅದು ತುಂಬ ಗಟ್ಟಿ ಆಗ್ತಾ ಇದೆ ಅನಿಸಿದ್ರೆ ಮಾತ್ರ ಬಿಸಿನೀರನ್ನ ನೀವು ಹಾಕ್ಕೋಬೇಕಾಗುತ್ತೆ. ಅದು ಗಟ್ಟಿ ಆಗಲ್ಲ, ಅದು ಚೆನ್ನಾಗಿ ಮಿದಿಬೇಕದು. ಆ ರೀತಿಯಲ್ಲಿ ಮಿದಿಯೋದ್ರಿಂದ ಅದು ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇವಾಗ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಗ್ಯಾಸ್ನ ಆಫ್ ಮಾಡಿ ಅದನ್ನು ತೆಗೆದು ನಾನು ಕೆಳಗಡೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಸ್ವಲ್ಪ ಈಗ ಬಿಸಿ ಇರುವಾಗಲೇ ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ನಾನು ಕೆಳಗಡೆ ಹಾಕ್ಕೊಂಡು ನಿಮ್ಮ ಹತ್ರ ಹೇಗಾಗುತ್ತೋ ಹಾಗೆ ಅದರೊಳಗೆ ನೀವು ನಟಿಸ್ಕೋಬೋದು. ಈಗ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಅದನ್ನು ಚೆನ್ನಾಗಿ ಈ ರೀತಿಯಲ್ಲಿ ಮಿದಿತಾ ಇದ್ದೀನಿ. ಸೊ ನೋಡ್ಬೋದು, ಈ ರೀತಿ ಎಷ್ಟು ನಾವು ಸಾಫ್ಟಾಗಿ ಅದನ್ನು ಮಿದಿತೀವಿ ಅಷ್ಟು ಅದು ಚೆನ್ನಾಗಿ ಬರುತ್ತೆ. ಒಂದು ಚೂರು ಗಂಟು ಕೂಡ ಆಗಲ್ಲ ಅದು. ಈ ರೀತಿಯಲ್ಲಿ ಬಿಸಿ ಇರೋದ್ರಿಂದ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ಈ ರೀತಿಯಲ್ಲಿ ಒರಳಿಸ್ಕೋಬೇಕು. ನೋಡಿ, ಇವಾಗ ಈ ರೀತಿಯಲ್ಲಿ ಒರಳಿಸ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಅದನ್ನು ಸಪ್ರೇಟಾಗಿ ತೆಗೆದು ಒಂದು ಸೈಡಲ್ಲಿ ಒಂದು ಪ್ಲೇಟ್ ಮೇಲೆ ನಾನು ಅದನ್ನು ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಅಲ್ಲಿ ಈ ರೀತಿಯಲ್ಲಿ ಮಾಡಿ ನಾವು ಇಟ್ಕೊಳ್ಳೋಣ. ಇದೇ ರೀತಿ ನನ್ನಲ್ಲಿರುವಂಥ ಎಲ್ಲ ಹಿಟ್ಟನ್ನು ತೊಗೊಂಡು ಅದೇ ರೀತಿಯಲ್ಲಿ ನಾನು ಸ್ವಲ್ಪ ನಾನು ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಹೊರಳಿಸ್ಬಿಟ್ಟು ಅದನ್ನು ನಾನು ಪ್ಲೇಟಿಗೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು, ಮತ್ತೊಂದು ಸರಿ ತೋರಿಸ್ತೀನಿ. ಈ ರೀತಿ ಎಲ್ಲ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಲ್ಲಿ ನಾದಬೇಕು. ಅದನ್ನ ಚೆನ್ನಾಗಿ ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ನಮ್ಮ ಬೆರಳಲ್ಲಿ ಹಸ್ತದಲ್ಲಿ ಅದನ್ನು ಚೆನ್ನಾಗಿ ಈ ರೀತಿಯಲ್ಲಿ ನಾದಿ ಅದನ್ನು ಕೂಡ ನಾನಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಎಲ್ಲವನ್ನು ನಾನು ಇವಾಗ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ನಮ್ಮ ಹತ್ರ ಇಷ್ಟು ಹಿಟ್ಟನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಚಕ್ಲಿ ಮಾಡ್ತೀವಲ್ಲ ಅದರಲ್ಲಿ ಮಿಕ್ಸ್ಚರ್ ಥರದಲ್ಲಿ ಸಿಗುತ್ತೆ. ಆ ಮಿಕ್ಸ್ಚರ್ ಬಿಲ್ಲೆನ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ಆ ಎಣ್ಣೆಯನ್ನು ಸವರ್ಬಿಟ್ಟು ಚೆನ್ನಾಗಿ ನೋಡಿ, ಅದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಆ ಎಣ್ಣೆಯನ್ನು ಸವರ್ಬಿಟ್ಟು ಚಕ್ಲಿ ಬಿಲ್ಲೆಗೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ಚಕ್ಲಿ ಬಿಲ್ಲೆಗೆ ಹಾಕ್ಕೊಂಡು ನಾವು ಇಡ್ಲಿ ಪಾತ್ರೆ ಇರುತ್ತಲ್ಲ ಆ ಇಡ್ಲಿ ಪಾತ್ರೆಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು
ಈ ರೀತಿಯಲ್ಲಿ ಎಲ್ಲದಕ್ಕೂ ನಾನು ಎಣ್ಣೆನ ಸಾವ್ರ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನಾವು ಚಕ್ಲಿ ಹೋಳಲ್ಲಿ ಹೇಗೆ ನಾವು ಅದನ್ನು ಇದು ಮಾಡ್ತೀವಿ ಆ ರೀತಿಯಲ್ಲಿ ಮಾಡಿದಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಒಂದಕ್ಕೆ ಯಾವುದೇ ಕಾರಣಕ್ಕೂ ಅದು ಅಂಟ್ಕೊಳ್ಳಲ್ಲ. ನೋಡ್ಬೋದು ಈ ರೀತಿಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ನಾನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾವು ಯಾವಾಗಲೂ ಬೇರೆ ಥರ ತಿಂಡಿಗಳನ್ನ ಇಡ್ಲಿನ ಮಾಡ್ತಾಯಿರ್ತೀವಿ. ನಮ್ಮ ಹತ್ರ ಶಾವಿಗೆ ಒತ್ತೋ ಮಿಷಿನ್ ಇಲ್ಲ ಅಂದರೂ ಕೂಡ ನಾವು ಇಡ್ಲಿ ಪಾತ್ರೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಅದನ್ನು ಒಂದಕ್ಕೊಂದು ಅಂಟ್ಕೊಳ್ಳೋದಿರೋ ರೀತಿಯಲ್ಲಿ ಹೇಗೆ ನಾವು ಅದನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಮಗದು ಎಷ್ಟು ಬೇಕೋ ಅಷ್ಟು ನಾನು ಫುಲ್ಲಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈಗ ಇನ್ನೊಂದಕ್ಕೂ ಹಾಕ್ತಾಯಿದ್ದೀನಿ. ಎಲ್ಲೂ ಕೂಡ ಅದು ಕಟ್ಟಾಗೋದು ಬ್ರೇಕ್ ಆಗೋದು ಆ ಥರ ಏನೂ ಇಲ್ಲ. ನಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಕೂಡ ಅದು ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ರೀತಿಯಲ್ಲಿ ನಾನು ಎಲ್ಲ ಇಡ್ಲಿ ಪಾತ್ರೆ ಎಷ್ಟಿದೆ ನಾನು ಅಷ್ಟಕ್ಕೂ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ನಾನು ಹಾಕ್ಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು 5 ಜನಕ್ಕೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ನಮಗೆ ಸಿಗುವಂಥ ಚಿಕ್ಕ ಬಟ್ಲಲ್ಲೇ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಈ ರೀತಿಯಲ್ಲಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದು ನಾನ್ ವೆಜ್ ಸಾಂಬಾರು ನಾಟಿ ಕೋಳಿಯಲ್ಲಿ ಸಾಂಬಾರು ತೆಳ್ಳಗೆ ಸಾಂಬಾರು ಮಾಡಿ ತಿನ್ನೋದು ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ಸಾಂಬಾರುಗಳಿಗೂ ಮತ್ತು ಕಾಯಿ ಹಾಲು ಕೂಡ ನಾವು ಪಾಯಸದ ಥರ ಅಲ್ಲಿ ಕಾಯಿ ಹಾಲನ್ನು ಮಾಡಿ ಇದನ್ನು ಮಾಡಿಕೊಂಡು ತಿನ್ನೋದು ತುಂಬ ಒಂದು ಸಾಂಪ್ರದಾಯಿಕವಾಗಿ ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಹಾಕ್ಬಿಟ್ಟು ಮಾಮೂಲಿ ಹೇಗೆ ಇಡ್ಲಿ ಬಿಡ್ತೀವಿ ಅದೇ ರೀತಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ಅದನ್ನು ಇಡ್ತಾ ಇದ್ದೀನಿ. ಎಲ್ಲ ಪ್ಲೇಟ್ನು ನಾನು ಅಲ್ಲಿ ಇಡ್ತಾ ಇದ್ದೀನಿ. ಈಗ ನೋಡ್ಬೋದು ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಓನ್ಲಿ 5 or 10 ಮಿನಿಟ್ಸ್ ಒಳಗೆ 7 ಮಿನಿಟ್ಸ್ ಆದರೂ ಓಕೆ, ಇಷ್ಟು ನಿಮಿಷದಲ್ಲಿ ಅದು ನಾನು ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ಈಗ ನೋಡಿ ನನಗೆ ಅಲ್ಲಿ 10 ಮಿನಿಟ್ಸ್ ಆಗೋಗಿದೆ. ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು. ಈಗ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಈಗ ಅದನ್ನು ನಾನು ಸಪ್ರೇಟಾಗಿ ತೆಗೆದು ನಾನು ಇಟ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್! ನಾನು ಇದೇ ರೀತಿ ಎಲ್ಲ ಪ್ಲೇಟನ್ನು ತೆಗೆದಿಟ್ಟು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಅದು ಬಿಸಿ ಆರಬೇಕು ಅಲ್ಲಿಗಂಟ ನಾನು ಅದನ್ನು ಹಾಗೆ ಬಿಡ್ತೀನಿ. ಅದು ಆರಿದ್ಮೇಲೆ ನಾನು ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ವಾವ್! ಸೂಪರಾಗಿ ಅದು ಬರ್ತಾಯಿದೆ. ಎಲ್ಲೂ ಕೂಡ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಾಗಲಿ ಇಡ್ಲಿ ಪಾತ್ರೆಯಲ್ಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ವಾವ್! ಇದನ್ನು ನಾನಿವತ್ತು ಕಡಲೆಕಾಳು ಸಾಂಬಾರು ಮಾಡಿದ್ದೆ. ಸೊ ಅದಕ್ಕೆ ನಾನು ಹಾಕ್ಕೊಂಡು ಅದನ್ನು ತಿಂತಾಯಿದ್ದೀನಿ. ಸೊ ನೀವೇನಾದ್ರು ನಾನ್ ವೆಜ್ ತಿನ್ನೋರಾದರೆ ಒಳ್ಳೆ ರೀತಿಯಲ್ಲಿ ಚಿಕನ್ ಸಾಂಬಾರನ್ನ ಮಾಡಿ ನೀವು ಅದನ್ನು ಮಾಡ್ಕೊಂಡು ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಹಾಲಲ್ಲೂ ಕೂಡ ಇದನ್ನು ಮಾಡ್ಕೊಂಡು ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಪ್ಲೇಟ್ಗೆ ನಾನು ಕಾಳು ಸಾಂಬಾರನ್ನ ಹಾಕಿ ನಾನು ಅದನ್ನು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಎಲ್ಲೂ ಕೂಡ ಒಂಚೂರು ಅಂಟ್ಕೊಳ್ಳೋ ರೀತಿ ಏನೂ ಆಗಲ್ಲ. ಒಂದೇ ಸರಿಗೆ ಅದನ್ನ ತಿಂದ್ಬಿಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಈ ರೀತಿಯಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬಾಕ್ಸ್ಗಳಿಗೂ ಕೂಡ ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಈ ರೀತಿಯಲ್ಲಿ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ನಿಮ್ಮೆಲ್ಲರಿಗೂ ಈ ಒತ್ತು ಶಾವಿಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.